ಹೋಗ್ಲಿ, ಕಾರ್ಪೊರೇಟ್ ಸೆಕ್ಟರ್ಲಿ ಕೆಲಸ ಹೇಗ್ ನಡೀತಾ ಇದೆ ಅಂತಾನೆ ಭವಾನಿಗಿನ್ನೂ ಗೊತ್ತಿಲ್ಲ. ಅವಳದನ್ನೆಲ್ಲ ಕಲ್ತಾದ್ಮೇಲೆ ಈ ಕೆಲಸನ ವಹಿಸೋದು ಸರಿ ಅನ್ಸುತ್ತೆ. ಓ, ನೀವು ಕೂಡ ಸಿಂಧುಗೆ ಸಪೋರ್ಟ್ ಅಲ್ವಾ? ನನ್ ಸ್ವಂತ ಗಂಡನೇ ಲಾಯರ್ ಮುಂದೆ ನಾನ್ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮಿಸ್ಟರ್ ಕಾಮತ್, ನೀವು ಹೊರಡಿ. ನಾನು ಆಮೇಲೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ನಮ್ ಮರ್ಯಾದಿನ 3 ಕಾಸಿಗೆ ಹರಾಜಾಗ್ತಿದ್ದೀರಲ್ಲ, ಯಾಕೆ? ಅಥರ್ವ, ನೀನ್ ಯಾಕೋ ಹೀಗ್ ಮಾತಾಡ್ತಿದ್ಯಾ? ನನ್ ಮಗಳು ಈ ಜವಾಬ್ದಾರಿನ ಎಲ್ರಿಗೂ ಕೊಡ್ತಿದ್ದಾಳೆ ಅಂದ್ರೆ ತುಂಬಾ ಯೋಚನೆ ಮಾಡೇ ಮಾಡ್ತಿರ್ತಾಳೆ. ಅಜ್ಜಿ, ಬಿಸ್ನೆಸ್ ಅಂದ್ರೆ ಲೇಡೀಸ್ ಕ್ಲಬ್ ತರ ಅಲ್ಲ. ಸಿಂಧು ಹೇಳ್ದಂಗೆ ಸಣ್ಣ ನೆಗ್ಲಿಜೆನ್ಸಿನೂ ಎಷ್ಟು ಪೆನಾಲ್ಟಿ ಕಟ್ಬೇಕು ಗೊತ್ತಾ? ಜೊತೆನಲ್ಲಿ ದುಡ್ಡಿನ ವಿಷಯ ಮಾತ್ರ ಅಲ್ಲ, ಆದ್ರೆ ಇದರಲ್ಲಿ ಇಷ್ಟು ವರ್ಷದ ಶ್ರಮ ನಂಬಿಕೆ ಹಾಳಾಗೋಗುತ್ತೆ. ಭವಾನಿ ಸಾಮರ್ಥ್ಯದ ಮೇಲೆ ನನಗ್ ನಂಬಿಕೆ ಇರೋದ್ರಿಂದಾನೆ ಈ ಜವಾಬ್ದಾರಿನ ನಾನು ಅವಳು ಕೊಡ್ತಾ ಇರೋದು. ನನಗಷ್ಟು ಸಾಕತ್ತೆ. ನೋಡ್ತಾ ಇರಿ ಹೇಗೆ ಈ ಕಂಪ್ನಿನ ನಂಬರ್ 1 ಮಾಡ್ತೀನಿ ಅಂತ. ನೋಡು ಭವಾನಿ, ನೀನು ನಮ್ ಜೊತೆ ಜಗಳ ಮಾಡಿದಷ್ಟು ಸುಲಭ ಅಲ್ಲ. ಅಥರ್ವ, ಅಕ್ಕ, ಅಥರ್ವ ಹೇಳ್ತಿರೋದ್ ಸರಿಯಾಗೇ ಇದೆ ಕಣೆ. ತಪ್ಪು. ಒಬ್ರು ಸಾಮರ್ಥ್ಯನ ಹೀಗೆ ಅಳಿಯೋದು ತಪ್ಪು. ಭವಾನಿ ನಿನಗ್ ಹೆಂಡ್ತಿ, ಇವಳಿಗೆ ಅಕ್ಕ. ನಾನ್ ಇವಳು ಕೊಡ್ತಾ ಇರೋ ಜವಾಬ್ದಾರಿನ ನೋಡಿ ಖುಷಿ ಪಡೋದ್ ಬಿಟ್ಟು ಯಾಕೆ ರೀತಿ ಜಗಳ ಆಡ್ತಾ ಇದ್ದೀರಾ? ಭವಾನಿ, ಯಾರ್ ಏನೇ ಅಂದ್ರೂ ನಿನ್ ಜೊತೆ ನಾನಿರ್ತೀನಿ. ಮೇಡಮ್, ನೀವಿಷ್ಟು ದೊಡ್ಡ ಬಿಸ್ನೆಸ್ ಐಕಾನ್ ಆಗಿ ಈ ಪ್ರಾಜೆಕ್ಟ್ ನ ಇವ್ರಿಗೆ ಕೊಟ್ರೆ ಹೀಗೆ ಆಗತ್ತೆ ಅಂತ ಅಕ್ಯುರೇಟ್ ಆಗಿ ಹೇಳೋ ನಿಮ್ಗೆ ಭವಾನಿ ಅಕ್ಕ ಈ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡಿದ್ರೆ ಎಷ್ಟು ನಷ್ಟ ಆಗತ್ತೆ ಅನ್ನೋದು ನಿಮಗ್ ಗೊತ್ತಿಲ್ವಾ? ಆದ್ರೂ ಅಕ್ಕಂಗೆ ಈ ಅಥಾರಿಟಿ ಕೊಡ್ತಿದ್ದೀರಾ ಅಂದ್ರೆ ಇದ್ರಲ್ಲಿ ಬೇರೆ ಏನೋ ಇದೆ. ನಿಜ ಹೇಳಿ ಮೇಡಮ್, ನಿಮ್ ಕೆಲ್ಸ ಸಾಧಿಸ್ಕೊಳಕ್ಕೆ ತಾನೆ ಈ ಜವಾಬ್ದಾರಿನ ಸಿಂಧು, ಮುಚ್ಚ ಬಾಯ್. ಸಿಂಧು ಅವರೇ, ನೀವ್ಯಾಕೆ ಇನ್ನೇನೋ ಮಾತಾಡ್ತಾ ಇದ್ದೀರಾ? ಮಾಮ್ಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಪ್ಲೀಸ್, ನೀವು ದುಡುಕಿ ಏನೇನೋ ಮಾತಾಡಿ ಕೆಟ್ಟವರಾಗಬೇಡಿ. ಸಿಂಧು ಹೇಗೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ನೀವು ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿನ್ ತಂಗಿ ಇಷ್ಟೊಂದೆಲ್ಲ ಮಾತಾಡಿದ್ರು ಅವಳ ಮೇಲೆ ನಿನ್ಗೆ ಎಷ್ಟೊಂದು ಪ್ರೀತಿ ಭವಾನಿ. ವಸುಂಧ್ರಾ, ಒಂದೇ ಒಂದ್ ಲೈನಲ್ಲಿ ಎಲ್ಲಾ ಮುಗಿಸ್ಬಿಟ್ಟಿಯಲ್ಲೇ, ಸೂಪರೇ ನೀನು. ನನ್ನ ನಿರ್ಧಾರ ಕೇಳಿ ನಿನಗಿಂತ ಹೆಚ್ಚಾಗಿ ಸಿಂಧು ಖುಷಿ ಪಡ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ. ಮೊದ್ಲು ನಿನ್ ಸಿಂಧು ಬಗ್ಗೆ ಹೇಳ್ದಾಗ ಅದು ನಿಜ ಅಂತ ನನ್ಗೆ ಅನ್ನಿಸ್ಲಿಲ್ಲ. ಈಗ ನೀನ್ ಹೇಳಿದೆ ನಿಜ ಅಂತ ಅನ್ನಿಸ್ತಾ ಇದೆ. ಯಾಕೆ ನನ್ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾಳೋ ಏನೋ ನನ್ಗಂತೂ ಗೊತ್ತಿಲ್ಲ. ಇದು ದ್ವೇಷ ಅಲ್ಲ ಕಣೆ, ನಿನ್ನ ದಾಳ್ವಾಗಿ ಬಳಸ್ಕೋತಿದ್ದಾರೆ. ಇದು ನಿನಗ್ ಅರ್ಥ ಆಗ್ತಿಲ್ಲ. ದಾಳ ಯಾಕೆ ಮಾಡ್ಕೊಳ್ತಾರೆ? ಹಾಗ್ ನೋಡೋದಾದ್ರೆ ಇಷ್ಟು ದಿನ ನೀನ್ ನನ್ನ ದಾಳ್ವಾಗಿ ಬಳಸ್ಕೊಂಡಿದ್ದು. ಅವಾಗ ನನಗಿದ್ಯಾವುದೂ ಅರ್ಥ ಆಗ್ತಾ ಇರ್ಲಿಲ್ಲ, ಆದ್ರೆ ಈಗ ಗೊತ್ತಾಗ್ತಿದೆ. ಅಕ್ಕ, ಅಮ್ಮ ತಾಯಿ, ನೀನ್ ದಯವಿಟ್ಟು ಸುಮ್ನಿದ್ಬಿಡು. ನನ್ ಮೇಲ್ ನಿನ್ ಕಾಳಜಿ ತೋರ್ಸೋ ಅವಶ್ಯಕತೆನೇ ಇಲ್ಲ. ವಸುಂಧರಾ ಭವಾನಿ ಮೂಲಕ ಸಿಂಧುನ ಕಂಟ್ರೋಲ್ ತಗೊಳಕ್ ನೋಡ್ತಾ ಇದ್ದಾಳ.